ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 29 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗೆ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕಳೆದ ಸಂಚಿಕೆಯಲ್ಲಿ ನಾವೊಂದು ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡಿದೀವಿ. ಅನ್ವರ್ ಮಾಪಡಿ ವರದಿ ಬಗ್ಗೆ ಮಾತಾಡ್ತಾ ಇದ್ರು. ಜಸ್ಟ್ ನೀವು ಅಂದ್ರೆ ಏನು ಅನ್ನೋದನ್ನ ಜನರಿಗೆ ತಿಳಿಸ್ಕೊಟ್ರಿ. ಈಗ ನನಗ್ ಬಂದಿದ್ದ ಡೌಟ್ ಇದು, ನಾನು ಅದನ್ನ ಫಸ್ಟ್ ನಿಮಗೆ ಕೇಳ್ಬಿಡ್ತೀನಿ. ಈಗ ಪ್ರತಿಯೊಂದನ್ನು ಕೂಡ ನೀವು ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡ್ತಿದ್ದೀರಾ. ಅದ್ರಲ್ಲೂ ಆ ಡಾಕ್ಯುಮೆಂಟ್ ನೋಡಿದ್ರೆ ಬೇರೆ ಪ್ರಶ್ನೆಗಳು ಬರಂಗೇ ಇಲ್ಲ, ಹಂಗ್ ಕ್ಲಿಯರ್ ಕಟ್ ಆಗಿರುತ್ತೆ ಸೊ ನಿಮ್ ಡಾಕ್ಯುಮೆಂಟ್ಗಳು. ಈಗ ಕೆಲವೊಂದು ಈಗ ನೀವು ಆಟಿಯಾಗ ಹಾಕಿದ್ರು ಕೂಡ ಸಿಗುತ್ತೆ, ಬಟ್ ಅದು ಕಷ್ಟ. ಬಟ್ ಆ ಉಳಿದಂತ ಡಾಕ್ಯುಮೆಂಟ್ಗಳು, ಎಸ್ಪೆಷಲಿ ಈಗ ಅನ್ವರ್ ಮಾಪಡಿ ಇದ್ರ ಬಗ್ಗೆ ಡಾಕ್ಯುಮೆಂಟ್ಗಳು ಹೆಂಗ್ ಸಿಗ್ತಿದೆ ಶರೀಫ್ ಅವ್ರಿಗೆ ಅನ್ನೋದು ನನ್ನ ಪ್ರಶ್ನೆ. ಒಂದು ಒಳ್ಳೆ ಕ್ವಶನ್, ಅಲ್ಹಮ್ದುಲಿಲ್ಲಾ. ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್. ಒಳ್ಳೆ ಟಾಪಿಕ್ ಬಂದ್ಮೇಲೆ ಬರೋದ್ ಮುಂಚೆ ಕೇಳ್ಕೊಂಡಿದ್ದು, ಒಂದು 4 ತಿಂಗಳ ಹಿಂದ್ಗಡೆನೆ ನಾನು ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆ ಕಲೆಕ್ಟ್ ಮಾಡಿದೆ ಬೇರೆ ಕಡೆಯಿಂದ, ಅಂದ್ರೆ ಡಿಪಾರ್ಟ್ಮೆಂಟ್ ಇಂದಾನೆ. ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ, ಇಲ್ಲ ಅಂತ ಇಲ್ಲ. ನೋಡ್ಕೊಂಡು ಹೋಗ್ತಾ ಇರೋದು ಟೈಮ್ನಲ್ಲಿ ನಾನು ಫುಲ್ ಕನ್ಫ್ಯೂಷನ್ ಹಾಕ್ಕೊಂಡು, ಅಂದ್ರೆ ಇನ್ಫಾರ್ಮೇಶನ್ ನಾನು ನೋಡ್ಕೊಂಡು ನಾನು ಐ ವಾಸ್ ಆಲ್ಸೋ ಶಾಕ್ಡ್. ಏನ್ ಹಿಂಗಿದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸು ಅಂತ. ಆ ಟೈಮ್ನಲ್ಲಿ ಒಂದು ತಿಂಗಳ ಹಿಂದ್ಗಡೆ, ಇವತ್ತಿಂದ ಒಂದು ತಿಂಗಳ ಹಿಂದ್ಗಡೆ ಸಮ್ XYZ ನಿಮ್ ಮೀಡಿಯಾ ಫೆಟರ್ನಿಟಿಯಿಂದ ನಮ್ ತನ್ವೀರ್ ಸೇಠ್ ಸಾಹೇಬ್ರ ಮನೆಗೆ ಅಟೆಂಡ್ ಆಗ್ತಾರೆ ಯಾವ್ದೋ ಒಂದು ಇಶ್ಯೂನಲ್ಲಿ. ಅಲ್ಲಿ ಒಂದು ಹೇಳಿಕೆ ತಗೊಳ್ತಾರೆ ಅವ್ರು, ಏನೋ ಹೇಳ್ಬಿಟ್ಟು XYZ ಕಮೆಂಟ್ ಎಲ್ಲ ಹೋಗ್ತದೆ ಅಲ್ಲಿ. ಆ ಕಮೆಂಟ್ ನಲ್ಲಿ ನಮ್ ತನ್ವೀರ್ ಸೇಠ್ ಸಾಹೇಬ್ರು ಶಾಸಕರು ಆ ಹೇಳಿಕೆನಲ್ಲಿ ಒಂದು ಕಮೆಂಟ್ ಕೊಡ್ತಾರೆ. ಏನ್ ಕೊಡ್ತಾರೆ? ಅನ್ವರ್ ಮಾಪಡಿ ಅಂತ ಮೆನ್ಷನ್ ಮಾಡಲ್ಲ ಎಲ್ಲೂ. ಅನ್ವರ್ ಮಾಪಡಿ ಅಂತ ಹೇಳಲ್ಲ. ಬಟ್ ನಾನು ನಮ್ಮಪ್ಪ, ನಾನು ನಮ್ಮ ಫಾದರ್, ಅಪ್ಪ ಮೀನ್ಸ್ ಬೇಡ ಒಳ್ಳೇದು ಇದ್ದಿಲ್ಲ, ಫಾದರ್, ನಾನು ನಮ್ಮ ಫಾದರು ಒಂದ್ ಕಡೆಯಿಂದ ಪೂಜೆ ಮಾಡ್ದಂಗೆ, ಪ್ರಾರ್ಥನಾ ಮಾಡ್ದಂಗೆ ಜನ ಸೇವೆ ಮಾಡಿರೋದು ಅಂತಾರೆ. ಹೆಂಗಿದೆ ನೋಡಿ. ನಾನು ನಮ್ಮಪ್ಪ ಅವರು ಪ್ರಾರ್ಥನೆ ಮಾಡ್ದಂಗೆ, ಯಂಗ್ ವಿ ವರ್ಷಿಪ್, ಪ್ರಾರ್ಥನೆ ಮೀನ್ಸ್ ಗೊತ್ತಾಗುತ್ತೆ, ಹೌ ವಿ ವರ್ಷಿಪ್, ಆ ರೀತಿಯಿಂದ ಜನ ಸೇವೆ ಮಾಡಿರೋದು ಅಂತಾರೆ. ಮುನ್ಗಡೆನವರು ಏನೋ ಕೇಳೋದು ಮುಂಚೆ ನಾನು ಕೇಳ್ಕೊಂಡು ನಾನು ಶಾಕ್ ನಲ್ಲಿ ಆಗ್ಬಿಡ್ತೀನಿ. ಏನಪ್ಪ ಹಿಂಗ್ ಹೇಳ್ತವ್ರೆ, ನಾನು ಅನ್ವರ್ ಮಾಪಡಿ ರಿಪೋರ್ಟ್ ಹಿಂಗ್ ನೋಡ್ತಾ ಇದ್ದೀನಿ, ಇವ್ರು ನೋಡಿದ್ರೆ ಮಾಪಡಿ ಹೆಸರು ತಗೊಳ್ಳಲ್ಲ, ಹಿಂಗ್ ಹೇಳ್ತವ್ರ ಅಂತ ಹೇಳಿ ಕೇಳಿ ಆ ಕನ್ಫ್ಯೂಷನ್ ನಲ್ಲಿ ಇರೋದು ಟೈಮ್ ನಲ್ಲಿ ಒಂದು 30-40 ಸೆಕೆಂಡ್ಸ್ ನಲ್ಲಿ ಲೋಕಾಯುಕ್ತನು ನಮ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟವ್ರೆ ಅಂತಾರೆ. ಅವ್ರ ಬಾಯಲ್ಲಿ ಬಂದಿದ್ದೆ ಹೇಳಿಕೆ ಅದು. ಒಂದ್ ಕಡೆ ಇವರು ಸರ್ವ್ ಮಾಡಿರೋದು, ವರ್ಷಿಪ್ ಮಾಡಿರೋದು ಹೆಂಗೆ ಅಂತ ಅದು ತೋರಿಸ್ತಾರೆ. 2 ಸೆಕೆಂಡ್ಸ್ ನಲ್ಲಿ ಲೋಕಾಯುಕ್ತನು ನಮ್ಗೆ ಕ್ಲೀನ್ ಚಿಟ್ ಕೊಟ್ಟವ್ರೆ ಅಂತಾರೆ. ದೆನ್ ಐ ವಾಸ್ ವೆರಿ ಮಚ್ ಕನ್ಫ್ಯೂಸ್ಡ್. ಲೋಕಾಯುಕ್ತನವರು ಇವ್ರಿಗೆ ಯಾವ ಕೇಸ್ಗೆ, ಯಾವ ಸಂಬಂಧಪಟ್ಟಿದ್ದು ಕೇಸ್ಗೆ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟವ್ರೆ? ಕನ್ಫ್ಯೂಷನ್ ಆಗ್ತದೆ ಇಲ್ಲ? ಯಾಕಂದ್ರೆ ಇವ್ರು ಅನ್ವರ್ ಮಾಪಡಿ ಅಂತ ಹೆಸರು ತಗೊಳ್ಳಲ್ಲ. ಬಹಳ ಬ್ರಿಲಿಯಂಟ್ ರಿಪ್ಲೈ ಇದೇ ಹೇಳಿಕೆ ತೆಗ್ ಮಡಗಿದ್ದೀನಿ. ಅಷ್ಟೊಂದು ಸುಲಭಗೆ ಇದ್ ಮಾಡಕ್ ಆಗಲ್ಲ, ಹೇಳಿಕೆ ತೆಗ್ದಿದ್ದೀನಿ. ಏನಪ್ಪ ಹಿಂಗೆ. ಆಮೇಲೆ ನಾನು ಸುಮಾರು ಜನ ಹತ್ರ ಚರ್ಚೆ ಮಾಡ್ತೀನಿ, ಇದು ಏನದು, ಯಾರ ಹತ್ರ, ಯಾವ ಕೇಸ್ನಲ್ಲಿ ಇವರು ಲೋಕಾಯುಕ್ತ ಹತ್ರ ಹೋಗಿದ್ರು, ಯಾಕೆ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ರು ಅಂತ ಸುಮಾರು ಚರ್ಚೆ ಆಗ್ತದೆ. ಸುಮಾರು ಚರ್ಚೆ ಆಗಿ ಕನ್ಫ್ಯೂಷನ್ ಸಿಗ್ನಲ್ಸ್ ಬರ್ತದೆ. ದೆನ್ ಇಲ್ಲಲ್ಲ, ಅನ್ವರ್ ಮಾಪಡಿ ಸರ್ಗೆನ ಮಾತಾಡಬೇಕು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತೀನಿ ನಾನು. ಮೇಡಮ್ ಆಶ್ಚರ್ಯ, ಫಸ್ಟ್ ಟೈಮ್ ರಿಂಗ್ ಮಾಡೋದು, 3rd or 4th ರಿಂಗ್ಗೆ ಫೋನ್ ತೆಗಿತಾರೆ. ಫೋನ್ ತೆಗ್ದಿ ಹೌ ಆರ್ ಯು ಮಿಸ್ಟರ್ ಅಲೀಮ್ ಅಂತಾರೆ. ನಾನು ಇನ್ನ ಶಾಕ್ ಆಗ್ಬಿಡ್ತೀನಿ. ಸರ್, ಹೌ ಸರ್ ಅಂತೀನಿ. ಐ ಹ್ಯಾವ್ ಯುವರ್ ಇನ್ಫಾರ್ಮೇಶನ್, ಏನೇನ್ ಮಾಡ್ತಾ ಇದ್ದೀರಿ, ಏನೇನ್ ನೋಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದೀನಿ ನಾನು, ನಿಮ್ ಬಗ್ಗೆ ಎಲ್ಲ ನೋಡಿದ್ದೀನಿ ಅಂತಾರೆ. ಬಹಳ ಖುಷಿ ಆಯ್ತು ಸರ್, ಹಿಂಗೆ ಅಂತ ಹೇಳಿ ವೆಲ್ ಅಂಡ್ ವಿಶ್ ಕೇಳ್ಕೊಂಡು ಐ ವಾಂಟ್ ಟು ಮೀಟ್ ಯು ಸರ್ ಅಂತೀನಿ.
ಯು ಆರ್ ವೆಲ್ಕಮ್ ಬಂದ್ಬಿಡಿ ಅಂತ. ಹ್ಮ್ ಒಂದು 4-5 ದಿವಸದಲ್ಲಿ ಹೋಗ್ತೀನಿ ಓಕೆ ಮನೆಗೆ ಹೋಗ್ತೀನಿ. ಹ್ಮ್ ಸುಮಾರು ಅಲ್ಹಮ್ದುಲಿಲ್ಲಾಹ್ ಒಂದು 3 ಗಂಟೆ ಟೈಮ್ ಕೂತಿರ್ತೀನಿ. ಓಕೆ ಡೀಟೇಲ್ ಆಗಿ ವಿಸ್ತಾರವಾಗಿ ಎಲ್ಲ ಹೇಳ್ತಾರೆ. ಹ್ಮ್ ನನಗೆ ಏನಿಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿತ್ತು ಅದರಿಂದ ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಓಕೆ ಅವರೇ ಕೊಡ್ತಾರೆ ಅಲ್ಹಮ್ದುಲಿಲ್ಲಾಹ್. ಹಿಂಗಿಂದ ಎಲ್ಲ ತೋರಿಸ್ತಾರೆ. ಹ್ಮ್ ಅವ್ರಿಗೆ ಯಾರ್ಯಾರು ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಅವ್ರ ಜೊತೆನಲ್ಲಿ ಅವ್ರಿಗೂ ಲಿಂಕ್ ಮಾಡಿ ಕೊಡ್ತಾರೆ. ಓಕೆ ಅಲ್ಲಿ ನಿಮಗೆ ಸ್ವಲ್ಪ ಗೈಡ್ ಮಾಡಿ ಅಂತಲೂ ಹೇಳ್ತಾರೆ. ಓಕೆ ಭಾಳ ಖುಷಿ ಪಡ್ಕೊಂಡು ಬರ್ತೀವಿ. ಹ್ಮ್ ಡಾಕ್ಯುಮೆಂಟ್ಸು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಆವಾಗ ನಮಗೆ ಇವಾಗ ಕೇಳಿ ನಮ್ಮ ಪ್ರತಾಪ್ ಸಿಂಹ ಸಾಹೇಬ್ರೆ, ಇದೆಲ್ಲ ನಾನು ಮಾಡಬೇಡ್ದಾಗಿತ್ತು, ಇದೆಲ್ಲ ನಿಮ್ಮ ಪಾರ್ಟಿನವರು ಅವರು ಮಾಡ್ಬೇಕಿತ್ತು, ನೀವು ನೋಡ್ಬೇಕು, ನೀವು ಮಾಡ್ಬೇಕಿತ್ತು, ಅದನ್ನ ನೀವು ಮಾಡ್ತಾ ಇದ್ದೀರಾ. ಓಕೆ ಲೆಟ್ ಇಟ್ ಬಿ ಒಂದು ನಮ್ಮ XMP ಅವ್ರಿಗೆ ಈ ಇನ್ಫಾರ್ಮೇಶನ್ ನೀವು ಅಲ್ಲಿಂದ ಎಲ್ಲ ಕಲೆಕ್ಟ್ ಮಾಡಿ ನೀವು ಬೈಲ್ ಮಾಡಬೇಕಾಗಿದ್ದೆಲ್ಲ. ಹೌದು, ನಾನಿಲ್ಲ ಮಾಡಬೇಕಾಗಿದ್ದು. ಇಟ್ ಈಸ್ ಯುವರ್ ಡ್ಯೂಟಿ. ಹೌದು, ಅಪೋಸಿಷನ್ ಅಂತ ಅಂದ ಮೇಲೆ ಈಗ ಏನು ಪಕ್ಷ ಇರುತ್ತೆ ಅವ್ರದ್ದು ತಪ್ಪುಗಳನ್ನ ಕಂಡಿಡಿಬೇಕು ಇವ್ರುಗಳು, ಜನಕ್ಕೆ ಹೆಲ್ಪ್ ಆಗ್ಬೇಕು ಅಂತ ತಪ್ಪುಗಳನ್ನ ಕಂಡಿಡಿಯೋದೇ ನನ್ನ ಪ್ರಕಾರ ವಿರೋಧ ಪಕ್ಷದವರ ಕೆಲಸ. ಆದ್ರೆ ಇಲ್ಲಿ ಅದ್ ಯಾವ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಅಂದ್ರೆ ವಿರೋಧ ಪಕ್ಷದವರು ಅಂತ ಕೂತಿದ್ದಾರೆ. ಅಂದ್ರೆ ಇವಾಗ ಮಧ್ಯ ಒಂದು ಉದಾಹರಣೆನೂ ಕೊಟ್ಬಿಡ್ತೀನಿ ಮೇಡಮ್. ಇದು ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಬರ್ತಾ ಇದ್ರೆ ಇವಾಗ ನಿಮ್ ಸವಾಲ್ಗೆ ಇವಾಗ ತಕ್ಷಣ ಸ್ವಲ್ಪ ವಾಟ್ ಐ ಆಮ್ ಥಿಂಕಿಂಗ್ ಈಸ್, ನಾವು ಚಿಕ್ಕವರು ಇರೋದು ಟೈಮ್ನಲ್ಲಿ 80s ಯಾ 90s ನಾವು ಬಫರ್ ಸ್ಕ್ಯಾಮ್ಸ್ ಅಂತ ಕೇಳಿದ್ದು ಏನೋ ನೋಡಿದ್ದೀವಿ ನಾವು, ಹೆಂಗೆ ನಡೀತು ಅದು ಅಂತ. ಅದು ಒಂದು ಉದಾಹರಣೆ. ಅದು ₹1 ಸ್ಕ್ಯಾಮ್ ಇರ್ತಾ ಇದ್ರೆ ₹100 ಸ್ಕ್ಯಾಮ್ ಇದು. ಓಹೋ ಹಂಗೆ. ಓಕೆ, ಆಗ 80s 90s ಅಲ್ಲಿ ₹1 ಸ್ಕ್ಯಾಮ್, ಈಗ ₹100 ಸ್ಕ್ಯಾಮ್. ಇಲ್ಲ, ಆ ಟೈಮ್ನಲ್ಲಿ ಆ ವ್ಯಾಲ್ಯೂಗೆನೆ ಅದು ₹1 ಸ್ಕ್ಯಾಮ್ ಅಂತ ಇದ್ರೆ ಈಗ ಅದು 100. ಓಕೆ, ಇವಾಗ ವಕ್ಬೋರ್ಡ್ದು ಅನ್ವರ್ ಮಾ ಪಡೆದು ರಿಪೋರ್ಟ್ ₹100 ಸ್ಕ್ಯಾಮ್ ಇದು. ಓಕೆ, 1:100 1:100 ಟೈಮ್ಸ್ ಇದು. ಅಷ್ಟೊಂದು ದೊಡ್ಡದು ಸ್ಕ್ಯಾಮ್ ಇದು. ಒಂದು ಉದಾಹರಣೆ ಕೊಡ್ತೀನಿ. ಯಾವಾಗ ಇವ್ರ ಹತ್ರ ನಾನು ಲೋಕಾಯುಕ್ತ ರಿಪೋರ್ಟ್ ಇಸ್ಕೊಂಡು ಬರ್ತೀನಿ, ಇವ್ರು ಹೇಳಿದ್ರಲ್ಲ ನಮ್ಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಬಿಟ್ಟವ್ರೆ ಅಂತ, ಎಲ್ಲ ನೋಡ್ತೀವಿ. ಅದೇನ್ ಕ್ಲೀನ್ ಚಿಟ್ ಕೊಟ್ಟವ್ರೆ ನೋಡೋಣ ಅಂತ ನೋಡಿದ್ರೆ $9,86,000 ಯಾರ ಅಕೌಂಟ್ಗೆ ಹೋಗೈತೆ ಸ್ವಲ್ಪ ನೋಡಿ ಮೇಡಮ್. ಅಲ್ಲ, ನನ್ನ ಹತ್ರ ಅವ್ರದ್ದು ಅಕೌಂಟ್ ನಂಬರ್ ಇಲ್ಲ ಸರ್ ನೋಡೋಕ್ಕೆ. ಇಲ್ಲ, ಒಂದ್ಸಲಿ ನೋಡಿ ಗೊತ್ತಾಗ್ತದೆ. ಅಲ್ಲ, ನಾನು ನೀವು ಹೇಳಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಅವ್ರ ಅಕೌಂಟಿಗೆ ಬಂದಿದ್ರೆ ಅವರು ನನಗೆ ಬೇಕಾದ್ರೆ ನನಗೂ ಅರ್ಧ ಕೊಡ್ಲಿ ಬೇಜಾರು. ಹೌದಾ? ಇಲ್ಲ, ಈಸ್ಕೊಳ್ಳೋದು ಪ್ರಶ್ನೆ ಆಮೇಲೆ ಇರಲಿ. 9,86,000 ಚಿಲ್ಲರೆ ದುಡ್ಡು. 9,86,000 86 ಓಕೆ, 1986 ಅಲ್ಲಿ 9,86,000 ದುಡ್ಡು ಪರ್ಸನಲ್ ಅಕೌಂಟ್ಗೆ ಹೋಗೈತೆ. ಓಕೆ, ಪರ್ಸನಲ್ ಅಕೌಂಟ್. ಇವಾಗ ನಾನು ಕೇಳ್ಕೊಳ್ಳೋದು, ಯಾರಿಗೆ ನೀವು ಉಳಿಸಿದಿರಿ ಅವತ್ತು ಹೇಳ್ದಂಗೆ ಮಿಸ್ಟರ್ ಪ್ರತಾಪ್ ಸಿಂಹ ಸರ್ ಅವ್ರಿಗೆ ಒಂದ್ಸಲಿ ಕರೆ ಮಾಡಿ. 9,86,000 ಸಮಥಿಂಗ್ ಚಿಲ್ಲರೆ. ಆ ತಾರೀಕು ನಾನು ನಿಮ್ಮ ಹತ್ರ ಸರ್ ಮೇಡಮ್ ಹತ್ರ ಪೇಪರು ಕೊಟ್ಟಿರ್ತೀನಿ. ಯಾರ ಅಕೌಂಟ್ಗೆ ಹೋಗೈತೆ, ಯಾತಕ್ಕೆ ಹೋಗೈತೆ. 86 ಇಯರ್ ಹೇಳ್ತಾ ಇದ್ದೀನಿ, ತಾರೀಕು ಇದೆ, ತಾರೀಕಿರಲಿ. 86 ನೀವು ಯಾರಿಗೆ ಬಚಾಯಿಸ್ತಾ ಇದ್ದೀರಿ ಅಣ್ಣ ಅಂತ ಹೇಳಿ ಅವ್ರಿಗೆ ಒಂದು ಕರೆ ಮಾಡಿಬಿಟ್ಟು ಕೇಳಿ ಯಾತಕ್ಕೆ ಹೋಗೈತೆ ಇದು ಅಂತ. ಲೋಕಾಯುಕ್ತ ಅವರು ಕ್ಲೀನಾಗಿ ಬರ್ದವ್ರೆ ಮೇಡಮ್. ಆ ಥರ ಬರೆದಿದ್ದಾರೆ, ಬಟ್ ಅವ್ರು ಹೇಳಿಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಬ್ರಿಲಿಯಂಟ್ ಆನ್ಸರ್ ಸರ್, ನೀವು ಹೇಳೋ ಪ್ರಕಾರ. ಕರೆಕ್ಟ್ ಮೇಡಮ್. ಹೌದು, ನಾನು ಹೇಳ್ತಾ ಇಲ್ಲ ಇದು. ಅಲ್ಲ, ಅವ್ರು ಕೊಟ್ಟಿರೋದು ಬ್ರಿಲಿಯಂಟ್ ಆನ್ಸರ್ ಅಂದ್ರಲ್ಲ ನೀವು. ನಾನು ಹೇಳ್ತಾ ಇಲ್ಲ ಅಲಿಗೇಷನ್. ಇಂತೆ ಡಾಕ್ಯುಮೆಂಟ್ಸ್ ಮಡಿಕೊಂಡು ನಾವು ಅಕಸ್ಮಾತ್ ನೋಡಕ್ ಹೋದ್ರೆ ಮೇಡಮ್ ಏನೇನು ಮಾಡೋರೆ ಲೋಕಾಯುಕ್ತನವರು ಫೈನಲಿ ಅದು ಒಂದೇ. ನಾನು 9,86,000 ಹೇಳ್ತಾ ಇದ್ದೀನಲ್ಲ, ಅದು ಒಂದು ವಿಚಾರ. ಮಿಕ್ಕಿದ್ದು ವಾಲ್ಯೂಮ್ ನಂಬರ್ 11
ವಾಲ್ಯೂಮ್ ನಂಬರ್ 11 ಲೋಕಾಯುಕ್ತ ರಿಪೋರ್ಟ್ ಇದು. ವಾಲ್ಯೂಮ್ ನಂಬರ್ 11 ನಲ್ಲಿ 7 ಆಸ್ತಿ ಇದೆ. 7 ಆಸ್ತಿ 7 ಕಮಿಟಿಗೆ ಸಂಬಂಧಪಟ್ಟಿದ್ದು, ಮೈಸೂರು ಸಿಟಿಗೆ. ಅದ್ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ನೆಕ್ಸ್ಟ್ ನಲ್ಲಿ ಹೇಳ್ತೀನಿ. ಇದ್ 9,86,000 ಇವ್ರ ಡೀಟೇಲ್ಸ್ ಹೇಳಿಕೆ ಕೊಳ್ಳಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಯಾರ ಅಕೌಂಟ್ಗೆ ಹೋಯ್ತು, ಹೆಂಗ್ ಹೋಯ್ತು, ಯಾರ ಪರ್ಸನಲ್ ಬೆನಿಫಿಷಿಯರಿ ಅದು ಟ್ಯಾಲಿ ಮಾಡ್ಕೊಳ್ಳಿ. 1:100 ಅಂತ ಹೇಳಿದೆಲ್ಲ 86,086 1986 ನಲ್ಲಿ ವೆನ್ ಇಟ್ ಇಸ್ 10 lakhs, ಇವತ್ತಿಂದು ವ್ಯಾಲ್ಯೂ ಅದು 10 ಕೋಟಿ. ಅದು 10 ಕೋಟಿ ಮೇಲೆ ಸೆಂಟರ್ ಆಫ್ ದಿ ಸಿಟಿ ಅದು ಹೇಳ್ತಾ ಇದ್ದೀನಿ, ಲ್ಯಾಂಡ್. ಕಳ್ಳನ ನಮ್ಮನೆಲ್ಲ ಇಟ್ಕೊಂಡೋದೇನೋ ಹೇಳ್ತಾರಲ್ಲ, ಹಂಗಾಗ್ತಾ ಇದೆ ಇಲ್ಲಿ ನೀವು ಹೇಳ್ತಾ ಹೋದ್ರೆ ವಿಚಾರಗಳು. ಫಸ್ಟ್ ಈದ್ಗಾ ಮೈದಾನ, ಸೆಕೆಂಡ್ ರಿಫೈಲ್ ಮುಸ್ಲಿಮಿನ್, ಥರ್ಡ್ ಮಸೀದ್ ಬಾಗ್ಬಾನ್, ಆಮೇಲೆ ಸವರ್ಲೈನ್ ಮಾಸ್ಕ್, ಮುಸ್ಲಿಂ ಬಾಯ್ಸ್ ಆರ್ಫನೇಜ್, ಮುಸ್ಲಿಂ ಗರ್ಲ್ಸ್ ಆರ್ಫನೇಜ್, ಅಂದೇಶಾವಲಿ ಮಕಾನ್. ಇದು 7 ಇದೆ ಮೇಡಮ್. ಏನೇನ್ ಮಾಡೋರೆ ಏನೇನಿಲ್ಲ ಡೀಟೇಲ್ಸ್ ಆಗಿ ಎಲ್ಲ ವರದಿಯನ್ನು ಕೊಟ್ಟವ್ರೆ. ಇಷ್ಟು 7 ಆಸ್ತಿಗಳದ್ದು ಡೀಟೇಲ್. 7 ಆಸ್ತಿ ಇಲ್ಲ, ಈ 7 ಕಮಿಟಿಗೆ ಸಂಬಂಧಪಟ್ಟಿದ್ದು ಆಸ್ತಿ. ಈ 7 ಸಪರೇಟ್ ಕಮಿಟೀಸ್. ಈ ಕಮಿಟೀಸ್ಗೆ ಸಂಬಂಧಪಟ್ಟಿದ್ದು ಆಸ್ತಿಗಳದ್ದು ವಿವರಗಳು ಇದು ಇಲ್ಲ, ಇಲ್ಲಿದೆ. ಅದ್ನಲ್ಲಿ ಒಂದು 9,86,000, ಒಂದು ಸಮಥಿಂಗ್ 35 ಪೈಸಾ. 10 ಲಕ್ಷ ಅಂತ ಕೇಳ್ಕೊಳ್ಳೋಣ. ಇದು ಒಂದು ನಾನು ಹೇಳ್ತಾ ಇದ್ದೀನಿ ನೋಡಿ ಪ್ರತಾಪ್ ಸಿಂಹ ಸಾಹೇಬ್ರೆ, ಪರ್ಸನಲ್ ಅಕೌಂಟ್ಗೆ ಹೋಗಿರೋದು ಇದು. ಪರ್ಸನಲ್ ಅಕೌಂಟ್ ಅದು ಯಾಕೆ ಹೋಗಿದೆ, ಹೇಗೆ ಹೋಗಿದೆ, ಯಾವಾಗ ಹೋಗಿದೆ ಎಲ್ಲವನ್ನು ಕೂಡ, ಯಾವ ದುಡ್ಡಿದು, ಎಲ್ಲಿಂದ ಬತ್ತು ಎಲ್ಲ ಇಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ ಇದು ಮಡಿಕೊಂಡು ನೀವು ಹೇಳ್ಬೇಕಾಗಿತ್ತು. ನಾನು ಹೇಳೋದು ನಿಮ್ಗೆ ಇಷ್ಟೇ, ಇದೆಲ್ಲ ನಾನ್ ಮಾಡೋದು ಕೆಲಸ, ನೀವು ಮಾಡಬೇಕಾಗಿತ್ತು. ನೀವು ಹೋಗ್ದಂಗೆನೆ ನೀವು ತರ್ಸ್ಕೋಬಹುದಾಗಿತ್ತು. ಇದು ನಾನು ಹೋಗ್ದಂಗೆ ನೀವು ಹೋಗಕ್ಕಲ್ಲಿ ಇಲ್ಲ. ಅಲ್ಲಿ ಅವರು ಏನ್ ಚಾನ್ಸ್ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ. ಮೊನ್ನೆ ಸರ್ ಹೇಳ್ತಾ ಇದ್ರು, ನಮ್ಮ ಮನೆಗೆ ಯಾವ ಪೊಲಿಟಿಷಿಯನ್ ಬಂದಂಗಿಲ್ಲ ಅಂತ. ಅಲ್ಲಿಗೂ ದೇವರು ನಮ್ಗೆ ಒಳ್ಳೆ ರೀತಿಯಿಂದ ಮರ್ಯಾದೆ ಕೊಟ್ಟು ಅವ್ರು ಕರೀಲಿಲ್ಲ ನನ್ಗೆ, ನಾನು ಹೋಗಿರೋದು, ನಾನು ಹುಡಿಕೊಂಡು ಹೋಗಿರೋದು. ಇವ್ರು ಒಂದು ಕ್ವಶನ್ ಹೇಳಿದಾರಲ್ಲ, ನಾನು ನಮ್ಮಪ್ಪ ಪ್ರಾರ್ಥನೆ ಮಾಡ್ದಂಗೆ ಜನ ಸೇವೆ ಮಾಡಿದ್ದೀರಿ ಅಂತ ಹೇಳಿದಾರಲ್ಲ, ಆ ಕ್ವಶನ್ಗೆ ಹುಡಿಕೊಂಡು ಹೋಗಿದ್ದೆ. ಕ್ಲೀನ್ ಚೀಟ್ಗೆ ಆ ಕ್ವಶನ್ಗೆ ನಾನು ಹುಡಿಕೊಂಡು ಹೋಗಿದ್ದು. ಅದು ಬೇಕಾದ ಎಲ್ಲ ಉತ್ತರ ನಿಮಗೆ ಸಿಕ್ಬಿಟ್ಟಿದೆ. ಅಲ್ಹಮ್ದುಲಿಲ್ಲಾ, ಪೂರ್ತಿ ಕೊಟ್ಟವ್ರೆ, ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಕೊಟ್ಟವ್ರೆ, ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟವ್ರೆ, ಫುಲ್ ಇನ್ಫಾರ್ಮೇಶನ್ ಕೊಟ್ಟವ್ರೆ. ಹೇಳಿದ್ರಿ 3 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿದ್ರು, ನಾಷ್ಟ ತಿಂಡಿನೂ ಮಾಡಿದ್ರು, ಚೆನ್ನಾಗಿ ಮಾತಾಡಿದೀವಿ. ಎಲ್ಲ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟವ್ರೆ. ಸ್ಟ್ರಗಲ್ ಚೆನ್ನಾಗಿ ಮಾಡವ್ರೆ ಮೇಡಮ್. ಸಿನ್ಸಿಯರ್ ಸ್ಟ್ರಗಲ್ ಅಂತ ಹೇಳಿದ್ರೆ ನಾನು ಏನಂತ ಹೇಳೋಣ, ಥ್ರೂ ಮೈ ಹಾರ್ಟ್ ದೇವ್ರು ಇವ್ರಿಗೆ ಬಹಳ ಒಳ್ಳೆ ರೀತಿಯಿಂದ ಮಡಗಬೇಕು, ಇವ್ರಿಗೆ ಬಹಳ ಒಳ್ಳೆ ರೀತಿಯಿಂದ ಇವ್ರಿಗೆ ಎಲ್ಲ ಆರಾಮ್ ಮಾಡ್ಬೇಕು. ಇಂಥವ್ರು ಬಹಳ ಕಡಿಮೆ. ಈಗ 3-4 ದಿನದಿಂದ ನಾವು ನೋಡ್ತಾ ಇದೀವಲ್ಲ ಅವರ ಹೇಳಿಕೆಗಳು ಎಷ್ಟು ಚರ್ಚೆ ಆಗ್ತಾ ಇದೆ, ಅವ್ರಗಳ ಮಾತುಗಳು ಅಂತ. ಸೊ ಈಗ ನೀವೇನು ಪ್ರತಾಪ್ ಸಿಂಹ ಅವ್ರಿಗೆ ಅಂದ್ರೆ ಅವ್ರು ಮಾಡ್ಬೇಕಾದ ಕೆಲಸವನ್ನ ನೀವು ಮಾಡ್ತಾ ಇದ್ರಿ? ಇಲ್ಲ ನಾನು ಅಲ್ಲ ಮಾಡ್ಬೇಕಾಗಿತ್ತು. ಹೌದು, ಆದ್ರೆ ಅವರು ಮಾಡ್ತಾ ಇಲ್ಲ. ಅದು ಒಂದ್ ಮಾಡ್ತಾನೂ ಇಲ್ಲ. ಒಂದ್ ಬಂದಿ ಯಾರಿಗೋ ಉಳ್ಸಕ್ಕೆ ಬೇರೆ ಬೇರೆ ಇನ್ಫಾರ್ಮೇಶನ್ ಇರೋದೇ ತೋರಿಸ್ತಾ ಇದ್ರೆ ಮೈಸೂರ್ದು ನೋಡ್ಕೊಳ್ಳೋಣ ನಾವು. ಹೌದು, ಮೇನ್ ಈಗ ನಾವಿರೋದು ನೀವು ಸ್ಟೇಟ್ ನೋಡಿ ಮೇಡಮ್. ಇವಾಗ ದೊಡ್ಡ ಮಾತು, ಇವಾಗ ನೀವು ಹೇಳಿದ್ಕೆ ದೊಡ್ಡ ಮಾತು ಆಡ್ಬಿಡ್ಬೇಕಾಗಿರ್ತದೆ. ನಾನು ದೊಡ್ಡ ಮಾತು ಆಡ್ತಾ ಇಲ್ಲ. ಇವರು ಲಿಮಿಟೆಡ್ ಟು ಸ್ಟೇಟ್ ಮೈಸೂರು ಡಿಸ್ಟಿಕ್. ಮೈಸೂರು ಡಿಸ್ಟಿಕ್ ನಲ್ಲಿ ಏನ್ ನಡೀತೈತೆ ಬುದ್ಧಿ ನಾನು ಹೇಳೋನಿಲ್ಲ ನಿಮ್ಗೆ, ಪ್ಲೀಸ್. ಇವರು ಬಹಳ ಬುದ್ಧಿವಂತರು ನೀವು. ಅಂದ್ರೆ ಲಿಮಿಟೆಡ್ ಟು ಮೈಸೂರು ಡಿಸ್ಟಿಕ್ ಏನೇನ್ ನಡೆದೈತೆ, ಏನೇನ್ ನಡೀತೈತೆ, ಇದೆಲ್ಲ ಮೇಲೆ ಕಣ್ಮಡಗಿ. ಹೌದು, ಇಡೀ ಸ್ಟೇಟ್ ಬೇಡ, ಅಟ್ಲೀಸ್ಟ್ ನಮ್ಮ
ಅವ್ರ ಕ್ಷೇತ್ರ ಈಗಂದ್ರೆ ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಆಯ್ತು. ನೋಡಿ. ಯಾಕೆಂದ್ರೆ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಮೈಸೂರಲ್ಲಿ. ಸೊ ಅಲ್ಲಿ ಏನ್ ನಡೀತಿದೆ ಅಂತ ಅವ್ರ ಗಮನಕ್ಕೆ ಬಂದೇ ಇರುತ್ತಲ್ವಾ. ಬರ್ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರುಗಳು ಏನಿದೆ ಇಂಥದ್ನೆಲ್ಲ ಅವ್ರು ಎತ್ತಿ ಹಿಡಿಬೇಕು. ಯಾಕೆಂದ್ರೆ ಇದು ಜನರಿಗೆ, ಸಾರ್ವಜನಿಕರಿಗೆ ಈ ರೀತಿ ವಿಚಾರಗಳನ್ನ ಮುಟ್ಟಿಸಿದ್ರೆ ಅವ್ರೆಲ್ಲ ಇರ್ತಾರೆ, ಜನಗಳು ಅವ್ರಿಗೆ ನೋಡೋ ರೀತಿನೇ ಬದಲಾಗುತ್ತೆ ಅನ್ಸುತ್ತೆ. ಆಗ್ತದೆ ಅಲ್ವಾ. ನೀವು ಏನ್ ಹೇಳ್ತೀರಿ, ಅದು ಇಂಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅದ್ ನೀವು ಎತ್ಕೊಂಡು ಇಲ್ಲ, ಇದು ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ಎ ಪೊಲಿಟಿಷಿಯನ್. ತಪ್ಪೋ ಸರಿನೋ ಎಲ್ಲ ವಿಚಾರಗಳನ್ನ ದೊಡ್ಡವ್ರು ಹೇಳ್ತಾರಲ್ಲ, ಪ್ರಧಾನ ಮಂತ್ರಿ ಅವರು, ನಾ ಖಾऊंगा ನಾ ಖಾನೆ दूंगा. ಪ್ಲೀಸ್ ಫಾಲೋ ದಟ್ ಪ್ರಿನ್ಸಿಪಲ್ಸ್. ಹೌದು, ಯಾಕೆಂದ್ರೆ ಅವರದ್ದೇ ಪ್ರಧಾನಿಗಳು. ಸೊ ಇಲ್ಲ ಪ್ರಧಾನಿಗಳು ಅವರು ನಮ್ಮ ಅಲ್ಲಲ್ಲ ಹೇಳಿದ್ದು ಅಂದ್ರೆ ಅವ್ರದೇ ಪಕ್ಷದ ಪ್ರಧಾನಿಗಳಲ್ವಾ. ಸೊ ಆದ್ರಿಂದ ಅದ್ರಲ್ಲೂ ತುಂಬಾ ಸಿನ್ಸಿಯರ್ ಆಗಿ ಪ್ರತಾಪ್ ಸಿಂಹ ಅವರು ಅವ್ರನ್ನ ಫಾಲೋ ಮಾಡ್ತಾರೆ. ಅದನ್ನ ನಾವೆಲ್ಲಾ ಕಡೆ ನೋಡಿರ್ತೀವಿ. ಸೊ ಸ್ವಲ್ಪ ಫಾಲೋ ಮಾಡಿದ್ರೆ ಜನಗಳು ಅವ್ರನ್ನ ನೋಡೋ ರೀತಿ ಬದಲಾಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ನೊಂದಷ್ಟು ವಿಚಾರಗಳಿದೆ, ಅನ್ವರ್ ಮಾಪಡಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಮುಗಿಯದ ಕತೆ. ಯಾಕೆ ಅಂತ ಅಂದ್ರೆ ಅಷ್ಟು ವಿಚಾರಗಳನ್ನ ಜನರಿಗೆ ನಾವು ತಿಳಿಸ್ಬೇಕು. ಸೊ ಈ ಸಂಚಿಕೆಯಲ್ಲೂ ಒಂದಷ್ಟು ವಿಚಾರಗಳು ಜನರಿಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ಸ್ವತಃ ಅನ್ವರ್ ಮಾಪಡಿ ಅವ್ರನ್ನ ಮಾತಾಡಿಸಿ ಅವರು ವಿಚಾರಗಳನ್ನ ತಿಳ್ಕೊಂಡ್ ಬಂದು ಜನರಿಗೆ ಹೇಳ್ತಾ ಇದ್ದಾರೆ. ಅದು ವಿತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇರುವಂತದ್ದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನಾವು ತಿಳಿಸ್ತೀವಿ. ಸೊ ಏನು ಸಂಚಿಕೆ 29 ನಿಮಗ್ ಬೇಕಾದಂತ ಒಂದಷ್ಟು ಅಂಶಗಳನ್ನ ನಾವು ತಿಳಿಸಿದೀವಿ ಅಂತ ಹೇಳ್ತೀವಿ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.